ಜನಮನ. ನಾನು ಚಿದಾನಂದ್ ಪಟೇಲ್. ಅಹಮದಾಬಾದ್ ವಿಮಾನ ದುರಂತ ಜಗತ್ತು ಕಂಡರಿಯದ ಘೋರ ದುರಂತ. ಏನು ಅರಿಯದೆ ಅನೇಕ ಜನರು ಮುಗ್ಧರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ವಿಮಾನ ಅಪಘಾತ ಇಡೀ ಭಾರತ ಅಲ್ಲ, ವಿಶ್ವವನ್ನೇ ದಿಗ್ಭ್ರಮೆಗೊಳಿಸಿದೆ. ಯಾರೆಲ್ಲ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಅವರ ಕುಟುಂಬದ ನೋವಿನಲ್ಲಿ ಭಾಗಿಯಾಗಿದ್ದೇವೆ. ಹಾಗಾಗಿ ವಿಮಾನ ಅಪಘಾತದಲ್ಲಿ ಮೃತಪಟ್ಟ ಅಷ್ಟೂ ಮಂದಿಗೆ ಜನಮನ ಮೌನಾಚರಣೆಯನ್ನು ಆಚರಿಸುವ ಮುಖಾಂತರ ಅವರಿಗೆ ಶಾಂತಿ ಸಂದೇಶವನ್ನು ಆ ಕುಟುಂಬಗಳಿಗೆ ಕಳಿಸ್ಕೊಡ್ತಾ ಇದ್ವಿ. ಶಾಂತಿ ಶಾಂತಿ ಶಾಂತಿಯೇ ನಮಃ. ಇದೇ ಭಾರತೀಯ ಜನತಾ ಪಕ್ಷ ವಿರೋಧ ವ್ಯಕ್ತಪಡಿಸಿತ್ತು. ಈಗ ಹೇಳ್ತಿದೆ ಇದು ಕಣ್ಣೆರೆಸು ತಂತ್ರ ಬೇಡ ಅಂತಿದೆ. ನಾವು ಯಾರನ್ನು ನಂಬೋದು ಸ್ವಾಮಿ? ನೋಡಿ, BJPಯವರು ಭಾಳ ಮುಖ್ಯವಾಗಿ ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯನವರು ಜಾರಿಗೊಳಿಸಲಿಕ್ಕೆ ಸನ್ನದ್ಧರಾಗಿದ್ದಂತಹ ಈ ಜಾತಿ ಸಮೀಕ್ಷೆ ತರದ ಸಂದರ್ಭದಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಪ್ರತಿರೋಧವನ್ನು ಒಡ್ಡಿದ್ರು. ತದನಂತರ ಅವರ ಪಕ್ಷದ ನಾಯಕರು ಮತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಮೋದಿಯವರು ನಾವು ಕೂಡ ಈ ಸಮೀಕ್ಷೆಯನ್ನು ಮಾಡ್ತೀವಿ ಅಂತಕ್ಕಂಥ ಹೇಳಿದ ತಕ್ಷಣ ಅವರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ತನ್ನ ಮಾತಿಗೆ ತದ್ವಿರುದ್ಧವಾಗಿ ಇವತ್ತು ಪಲ್ಲಟವನ್ನು ಹೊಂದ್ಕೊಂಡ್ರು. ಆದರೆ ಇವತ್ತು ಒಂದಂತೂ ಸತ್ಯ, ಭಾರತದಂತಹ ಭಾಳ ಜಾತಿ ವ್ಯವಸ್ಥೆಯ ಜಟಿಲತೆಯಲ್ಲಿ ತೊಳಲಾಡ್ತಾ ಇರ್ತಕ್ಕಂಥ ಭಾರತೀಯ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿರ್ತಕ್ಕಂಥ ಜನಸಮುದಾಯಗಳ ಅಭಿವೃದ್ಧಿಗೆ ಜಾತಿ ಸಮೀಕ್ಷೆ ಅನಿವಾರ್ಯ, ಅತ್ಯಂತ ಅಗತ್ಯ ಕ್ರಮ ಅಂತಕ್ಕಂಥದ್ದು ಭಾರತ ಕಮ್ಯುನಿಸ್ಟ್ ಪಕ್ಷದ ಸ್ಪಷ್ಟ ನಿಲುವು. ಆದರೆ ಇವತ್ತು ರಾಜಕೀಯ ತಿಕ್ಕಾಟದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಇವತ್ತು ಹೊಡೆತ ಬೀಳ್ತಾ ಇದೆ. ಅದ್ರ ಜೊತೆಯಲ್ಲಿ ಜನಸಮುದಾಯನೂ ಕೂಡ ಇವತ್ತು ಅತಂತ್ರ ಸ್ಥಿತಿಯನ್ನು ಎದುರಿಸ್ತಕ್ಕಂಥ ಒಂದು ಸೂಜಿಗದ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರಿದ್ದೀರಾ, ಬಹುಶಃ ಈ ದೇಶದಲ್ಲಿರ್ತಕ್ಕಂಥ ನೂರಾರು ಜಾತಿಗಳು, ಸಾವಿರಾರು ಜಾತಿಗಳ ಅದರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಬೇಕಾಗಿರ್ತಕ್ಕಂಥದ್ದು. ಬಡವಾಗಿ ಉಳಿದಿದ್ದಾನ, ಶ್ರೀಮಂತನಾಗಿ ಹೋಗ್ತಿದ್ದಾನ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವಾಗಿದ್ದಾನ, ಅವರ ಶೈಕ್ಷಣಿಕ ಸ್ಥಿತಿಗತಿ ಏನು, ಈ ಡಾಟಾ ಎಲ್ರಿಗೂ ಬೇಕಾಗಿರ್ತಕ್ಕಂಥ. ಯಾಕಂದರೆ ಇದು ಸರ್ಕಾರಕ್ಕೆ ಕೂಡ ಅನುಕೂಲ. ಯಾಕಂದರೆ ಒಂದು ಫಲಾನುಭವಿಗಳಿಗೆ ವಿತರಿಸಲಿಕ್ಕೆ, ಸಾಮಾಜಿಕ ಕಾರ್ಯಕ್ರಮಗಳ ತರಕ್ಕೆ, ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಇದು ಅನುಕೂಲ ಆಗ್ತಕ್ಕಂಥದ್ದು. ಬಹುಶಃ ಇದು ಬಂದರೂ ಕೂಡ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಒಂದು ತಂತ್ರವಾಗಿ ಈ ರಾಜಕಾರಣಿಗಳು ಮಾಡ್ಕೊಳ್ಳೋದ್ರಿಂದ ಬಹುಶಃ ಇದು ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋ ಒಂದು ನಿಮಗೆ ನಂಬಿಕೆ ಇದೆಯಾ? ಆಳುವ ಸರ್ಕಾರಗಳು ಯಾವ ರೀತಿ ಜಾತಿ ಜನಗಣತಿ ಮತ್ತು ಜಾತಿ ಮರುಸಮೀಕ್ಷೆಯನ್ನು ಕೈಗೊಳ್ಳಬೇಕಾಗುತ್ತೆ ಅಂತಂದರೆ ವೈಜ್ಞಾನಿಕ ರೀತಿಯಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಅಳಿವಿನ ಅಂಚಿನ ಸಮುದಾಯವನ್ನು ಮೇಲಕ್ಕೆತ್ತಬೇಕಾದರೆ ಮೊದಲು ಆ ಅಳಿವಿನ ಅಂಚಿನ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳೇನು, ಹಾಗಾದ್ರೆ ಅವ್ರ ರೆಪ್ರೆಸೆಂಟೇಷನ್ ಏನು, ಇದನ್ನು ಅವರು ಶೀಘ್ರವಾಗಿ ತಿಳಿದುಕೊಳ್ಳೋದು ಈ ಜಾತಿ ಮರು ಸಮೀಕ್ಷೆಯು ಕೂಡ ತುಂಬ ವ್ಯಕ್ತವಾಗಿರುತ್ತೆ. ಹಾಗಾಗಿ ಜಾತಿ ಮರು ಸಮೀಕ್ಷೆನೂ ಆಗಬೇಕು, ಜಾತಿ ಗಣತಿಯೂ ಸಹ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ದೋಸ್ ಗ್ರೂಪ್ಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಆ್ಯಂಡ್ ದೇರ್ ನೀಡ್ಸ್ ಫಾರ್ ಡೆವಲಪ್ಮೆಂಟ್ ಆರ್ ನಾಟ್ ಟೇಕನ್ ಟು ದಿ ಅಕೌಂಟ್. ಈ ಸರ್ಕಾರಗಳು ಯಾವತ್ತೇ ಆಗಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ಒಂದು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ರೂಪಿಸಬೇಕಾದ್ರೆ ಈ ಒಂದು ಜಾತಿ ಸಮೀಕ್ಷೆ ಅತ್ಯವಶ್ಯಕವಾಗಿರುತ್ತದೆ. ಇದನ್ನ ಆಳುವ ಸರ್ಕಾರಗಳು ಮನಗೊಳ್ಳಬೇಕಾಗುತ್ತದೆ. ಗೊತ್ತಿಲ್ಲ, ಓನ್ಲಿ ಡೇಟಾ ಇಟ್ಕೊಂಡು ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನು ಕೊಟ್ಟಿರ್ತಕ್ಕಂಥ. ಹಾಗಾದ್ರೆ ಅದನ್ನ ಮತ್ತೆ ಮರು ಸಮೀಕ್ಷೆಯನ್ನು ಮಾಡೋದು ಅಷ್ಟು ಸುಲಭನಾ? ಈ ರಾಜ್ಯದ ಬೊಕ್ಕ ಸುಮಾರು 300ರಿಂದ 400 ಕೋಟಿ ಬೇಕಾಗ್ಬೋದು. ಈಗಾಗಲೇ ಒಳ ಮೀಸಲಾತಿಗೆ 100 ಕೋಟಿ ಇಟ್ಟಿದ್ದಾರೆ, ಸಮೀಕ್ಷೆ ನಡೀತಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಪ್ರಮುಖ ಪಕ್ಷಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್, ಇಂಥ ಪಕ್ಷಗಳಿಗೆ ಇದೊಂಥರ ಪೊಲಿಟಿಕಲ್ ಆಗಿ ಇದೊಂಥರ ಫುಡ್ ಆಗುತ್ತಾ ಇದು? ನೋಡಿ, ಇವತ್ತು ಭಾಳ ಮುಖ್ಯವಾಗಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಕೆಲ ಸ್ವಹಿತಾಸಕ್ತಿ ರಾಜಕಾರಣಿಗಳು ಇವತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿರ್ತಕ್ಕಂಥ ಜನಾಂಗವನ್ನು ಮುಂತರಲಿಕ್ಕೆ ಇವತ್ತು ನಿರಾಸಕ್ತಿ ತೋರ್ತಾ ಇದ್ದಾರೆ. ಇದರ ಪರಿಣಾಮನೇ ಇವತ್ತು ಕಾಂಗ್ರೆಸ್ಸು ಕೂಡ ಎಲ್ಲೋ ಒಂದು ಕಡೆ ಅವರ ಪಕ್ಷದಲ್ಲೇ ಇದ್ದಂಥ ಕೆಲವು ವೈರುಧ್ಯಗಳನ್ನು ಮೆಟ್ಟಿನಿಲಿಕ್ಕೆ ಆಗದೆ ಇವತ್ತು ಹೈಕಮಾಂಡಿನ ಒಂದು ನಿರ್ದೇಶನಕ್ಕೆ ತಲೆಬಾಗ್ತಕ್ಕಂಥ ದುಸ್ಥಿತಿ ಬಂದಿದೆ. ಇದು ಖಂಡಿತವಾಗ್ಲೂ ಕೂಡ ಅಕ್ಷಮ್ಯ. ಈಗಾಗಲೇ ಕಾಂತರಾಜ್ ವರದಿ, ತದನಂತರ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ
ವರದಿ ಆಧಾರದಲ್ಲಿ ದಿಟ್ಟ ಕ್ರಮ ಮುಖ್ಯಮಂತ್ರಿಯವರು ಕೈಗೊಳ್ಳಬೇಕಾಗಿತ್ತು. ಆದರೆ ಅವ್ರ ಪಕ್ಷದಲ್ಲೇ ಇದ್ದಂಥ ಕೆಲವು ಶ್ರೇಣೀಕೃತ ಪ್ರತಿಪಾದಕ ನಾಯಕರ ಒತ್ತಾಯಕ್ಕೆ ಮಾಡಿದು ಇದು ಮರು ಸಮೀಕ್ಷೆಗೆ ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತು ನಾವು ಭಾಳ ಮುಖ್ಯವಾಗಿ ಆಗ್ರಹ ಮಾಡ್ತಿದ್ದೀವಿ, ಕಾಂಗ್ರೆಸ್ ಸರ್ಕಾರ ಏನು ಹಿಂದಿನ ಸಮೀಕ್ಷೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಇದೆ ಅದು ಸಾರ್ವಜನಿಕರ ಬಕ್ಸಕ್ಕೆ ಮಾಡಿರ್ತಕ್ಕಂಥ ಒಂದು ದ್ರೋಹನೇ. ಇವತ್ತು ಈಗ ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಮಗೆ ಇವತ್ತು ಆತಂಕ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ಸಾಮಾಜಿಕ ಆರ್ಥಿಕ ಜನಗಣತಿ ಇರ್ಬೋದು ಅಥವಾ ಜನಗಣತಿ ಇರ್ಬೋದು, ಇದು ಮಾಡಲಿಕ್ಕೆ ನಿರಾಸಕ್ತಿ ತೋರ್ತಾ ಇದೆ. ವಿಶ್ವಸಂಸ್ಥೆ ಇವತ್ತು ಹೇಳ್ತಾ ಇದೆ ಈ ದೇಶ ಇವತ್ತು ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದರೆ ಈ ದೇಶದಲ್ಲಿ ಬಡತನ ನಿರುದ್ಯೋಗ ತಾಂಡವಾಡ್ತಾ ಇದೆ ಅಂತಕ್ಕಂಥ ವರದಿಗಳು ಕೂಡ ಬರ್ತಿದ್ದಾವೆ. ಇದನ್ನು ಸುಧಾರಣೆ ಮಾಡಬೇಕಾದ್ರೆ ಒಂದು ಕಡೆ ಉತ್ತರ ಭಾರತದ ಪ್ರಾಂತ್ಯಗಳಲ್ಲಿ ಇವತ್ತು ಕುಕ್ಕಿ ಮೈತೇಯಿ ಸಮುದಾಯದ ಮಧ್ಯೆ ಸಂಘರ್ಷ ನಡೀತಾ ಇದೆ, ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅಲ್ಪಸಂಖ್ಯಾತರು ದಲಿತರು ಇವತ್ತು ಆರ್ಥಿಕ ಶೈಕ್ಷಣಿಕವಾಗಿ ದುಸ್ಥಿತಿಗೆ ಹೋಗ್ತಿದ್ದಾರೆ. ಒಳ್ಳೆ ಭಾಷಣ ಮಾಡಿಬಿಟ್ರಿ. ಇಂತಹ ಸಂದರ್ಭದಲ್ಲಿ ಈ ಸಮೀಕ್ಷೆ ಮಾಡ್ತಕ್ಕಂಥದ್ದನ್ನ ನೀವು ರಾಜಕೀಯ ತಿಕ್ಕಟ್ಟಕ್ಕೆ ಬಳಸ್ಕೊಬಾರ್ದು. ಈಗೇನು ತೀರ್ಮಾನ ಮಾಡಿದಿರಿ 90 ದಿನಗಳಲ್ಲಿ ನಾವು ಮಾಡ್ತೀವಿ ಅಂತೇಳಿ ಆ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು. ಇಲ್ದಿದ್ರೆ ಕಾಂಗ್ರೆಸ್ನವರು ಕೂಡ ಅಧಿಕಾರದಲ್ಲಿ ಮುಂದಿರ್ತಕ್ಕಂಥ ನೈತಿಕತೆ ಕಳ್ಕೊಳ್ತಾರೆ ಅಂತ. ಒಂದು ವರ್ಡಲ್ಲಿ ಸರ್, ಸಮೀಕ್ಷೆ ಬೇಕಾ ಬೇಡವಾ? ಸಮೀಕ್ಷೆ ಬೇಕು. ನೀವು ಅಸೆಂಬ್ಲಿ ಪುನರ್ವಿಂಗಡಣೆ ಮಾಡಬೇಕನ್ನೋದಾದ್ರೆ ನೀವು ಯಾವ ಆಧಾರದ ಮೇಲೆ ಮಾಡ್ತೀರಿ? ನೀವು ಜಾತಿ ಸಮೀಕ್ಷೆನೂ ಬೇಕಾಗುತ್ತೆ, ಜನಸಂಖ್ಯಾ ಗಣ ವರದಿನೂ ಬೇಕಾಗುತ್ತೆ, ಮತ್ತು ಜಾತಿ ಮರು ಸಮೀಕ್ಷೆನೂ ಬೇಕಾಗುತ್ತೆ.